ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೋಡಿದ್ರ ಡೀಟೇಲ್ಸ್ ಎಲ್ಲ ನಿಮ್ ಫೋನಿಗೆ ಡೈರೆಕ್ಟ್ ಆಗಿ ಬರೋಂಗ್ ಮಾಡಿದೀವಿ. ಎಲ್ಲ ಕರೆಕ್ಟ್ ಆಗಿದ್ಯಾ? ಲಕ್ಷ್ಮಿ ಮೆಟರ್ನಿಟಿ ಸೆಂಟರ್, ಡಾಕ್ಟರ್ ಅನಂತ ಲಕ್ಷ್ಮಿ. ತುಂಬಾ ಕಷ್ಟಪಟ್ಟು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದೀವಿ. ನಮ್ಮ ಶೇರ್ ನಮಗೆ ಬಂದ್ಬಿಡ್ಬೇಕು. ಈಗಲೇ ಕಳಿಸ್ತೀನಿ. ಅಂದಾಗೆ ನೀವ್ ಹೇಳಿದ್ದು ನಿಜನಾ? ಏನು? ಅದೇ ಸೀತಾ ಇನ್ಮೇಲೆ ಆ ಮನೆಯಲ್ಲಿ ಜಾಸ್ತಿ ದಿನ ಇರಲ್ಲ ಅಂತ ಹೇಳಿದ್ರಲ್ಲ ಅದು. ಎದ್ದಡ್ಡಿ, ಅವತ್ತೇನೋ ಸುಮ್ನೆ ಹೆದರ್ಸಕ್ಕೆ ಅಂತ ಡೈಲಾಗ್ ಹಾಕಿದ್ರಪ್ಪ. ಇದೆಲ್ಲ ಆಗಕ್ಕೆ ಸಾಧ್ಯವೇ ಅಲ್ವಾ ಅರ್ಪಿ ಸರ್? ಏಯ್, ನನ್ನನ್ನು ಏನೋ ಅಂದ್ಕೊಂಡಿದ್ಯಾ? ಸುಳ್ಳು ಹೇಳ್ತೀನಿ ಅಂತನ? ನಾನು ಹೇಳಿದ್ದು ನಿಜಾನೇ. ಅದ್ ಹೆಂಗ್ ಸಾಧ್ಯ? ದುಡ್ಡನ್ನ ನೀರ್ ತರ ಸುರಿದು ದಾಮ್ ಧೂಮ್ ಅಂತ ಮದ್ವೆ ಮಾಡಿದ್ದಾರೆ. ಒಬ್ಳು ಮಗಳಿದ್ದಾಳೆ ಅಂತ ಗೊತ್ತಿದ್ದು ಮನೆ ತುಂಬಿಸ್ಕೊಂಡಿದ್ದಾರೆ. ಅದು ಅಲ್ಲದೆ ಆ ರಾಮು ಸೀತನ್ ಕಾಲ್ನ ಕೆಳಕ್ಕಿಡಕ್ಕೆ ಬಿಡಲ್ಲ. ಅಂತದ್ರಲ್ಲಿ ಅವಳು ಆ ಮನೆಯಿಂದ ಆಚೆ ಬರಕ್ ಹೇಗ್ ಸಾಧ್ಯ? ಬರ್ತಾಳೆ, ಬಂದೇ ಬರ್ತಾಳೆ. ಯಾಕಂದ್ರೆ ಒಂದಲ್ಲ ಒಂದ್ ದಿವಸ ಅವಳು ನನ್ನ ಹತ್ರ ಬರ್ಬೇಕಾದವಳೆ, ನನ್ನನ್ನ ಮದ್ವೆ ಆಗ್ಬೇಕಾದವಳೆ. ಅದಕ್ಕೆ ಆ ರಾಮನ್ ಮನೇಲಿ ಅವಳು ತುಂಬಾ ದಿವಸ ಇರೋದಿಲ್ಲ. ಹಿಂದೆ ರಾಮಾಯಣದಲ್ಲಿ ಸೀತೆನ ರಾವಣ ಲಂಕೆಗೆ ಹಾಕೊಂಡೋಗಿದ್ದ. ಆಗ ರಾಮ ಲಂಕೆಗೆ ಹೋಗಿ ರಾವಣನ್ ಕಥೆನೇ ಮುಗಿಸಿದ್ದ. ಈ ಕಥೆ ಗೊತ್ತಿರೋರು ಯಾರು ನಿಮ್ಮ ಕಥೆನ ನಂಬಲ್ಲ. ರಾವಣ ಯಾವತ್ತಾದ್ರೂ ಗೆಲ್ತಾನಿಯೇ? ರಾಮಾಯಣ ಓದಿಲ್ವಾ ನೀವು? ಏಯ್, ನನ್ನ ತಾಕತ್ತಿನ ಬಗ್ಗೆನೇ ಮಾತಾಡ್ತೀಯನೋ? ಏನ? ನಾನು ರಾಮನ್ನ ಗೆಲ್ಲಕ್ಕಾಗೋದಿಲ್ವಾ? ಎದ್ದು ತೋರಿಸ್ತೀನಿ, ನೋಡ್ತಾ ಇರು. ಗೆಲ್ಲೋಕೆ ಅಂತಾನೆ ದಾರಿ ಸಿಕ್ಕಾಗಿದೆ. ಡಾಕ್ಟರ್ ಅನಂತ ಲಕ್ಷ್ಮಿ. ಡಾಕ್ಟರ್ ಅನಂತ ಲಕ್ಷ್ಮಿ. ನೋಡ್ ಪಾಪಚ್ಚಿ, ನಡೆದಿದ್ದೆಲ್ಲ ಮರ್ತು ಬಿಡು. ನಿನಗೆ ಅಂತ ಒಂದು ಒಳ್ಳೆ ಮನಸ್ಸು ಎಲ್ಲೋ ಕಾಯ್ತಿರುತ್ತೆ. ರಾಮ್, ಸೀತಾ, ನಾನು ನಿಮ್ಮ ಅತ್ತಿಗೆ ಮದುವೆ ಆದ ಹಾಗೆ ನೀನು ನಿನ್ನ ಹುಡುಗನೂ ಒಂದಿನ ಮದುವೆ ಆಗ್ತೀರಾ. ಅಲ್ಲಿವರೆಗೂ ನೀನು ಇದರಲ್ಲೆಲ್ಲ ನಂಬಿಕೆ ಕಳ್ಕೊಬೇಡ. ನನ್ಗದ್ರ ಬಗ್ಗೆ ಯಾವ ಯೋಚನೆನೂ ಇಲ್ಲ ಅಣ್ಣ. ನಾನು ಇಲ್ಲಿಗೆ ಬಂದಿದ್ದು ಗುರುಗಳನ್ನ ನೋಡಬೇಕು ಅಂತ ಅಷ್ಟೆ. ಇಲ್ಲಿಗೆ ಬಂದಮೇಲೆ ಕೆಲವು ಪೇಷಂಟ್ಗಳನ್ನ ಅಸೈನ್ ಮಾಡಿದ್ರು, ಹಾಗಾಗಿ ನಾನು ಇಲ್ಲೇ ಉಳ್ಕೋಬೇಕಾಯ್ತು ಅಷ್ಟೇ. ಆದರೆ ಈಗ ನೀನು ನಮ್ಮ ಜೊತೆ ನಮ್ಮ ಮನೆಗೆ ಬರಬೇಕು. ಈಗ್ಲಾ? ಎಸ್. ಇಲ್ಲ ಅಣ್ಣ, ಇವಾಗಲ್ಲ. ನಾನು ವೀಕೆಂಡಲ್ಲಿ ಬಂದು ಹೋಗ್ತೀನಿ. ನೀನು ನಮ್ಮ ಮನೆಗೆ ಬಂದು 2 ದಿನ ಉಳ್ಕೊಂಡು ಹೋಗು ಅಂತ ಕೇಳ್ಕೊತಾ ಇಲ್ಲ, ನಮ್ಮ ಜೊತೆ ಬಂದು ನಮ್ಮ ಮನೇಲೆ ಇರಬೇಕು ಅಂತ ಹೇಳ್ತಾ ಇದ್ದೀನಿ. ಪಾಪಚ್ಚಿ, ನೀನ್ ಜೊತೆಗಿದ್ರೆ ಪ್ರಿಯಾ ಖುಷಿಯಾಗಿರ್ತಾಳೆ. ಯಾಕೋ ಮಗು ವಿಷಯಕ್ಕೆ ತುಂಬಾ ತಲೆ ಕೆಡಿಸ್ಕೊಂಡಿದ್ದಾಳೆ. ಸಣ್ಣ ಸಣ್ಣ ವಿಷಯಕ್ಕೂ ಹರ್ಟ್ ಆಗ್ತಾಳೆ. ನಾನು ಅವಳನ್ನ ಎಷ್ಟು ಖುಷಿಯಾಗಿ ಇಟ್ಕೊಳಕ್ ಟ್ರೈ ಮಾಡಿದ್ರು ಕೂಡ ಆ ಬೇಜಾರು ಅವಳನ್ನ ಬಿಟ್ಟು ಹೋಗ್ತಾ ಇಲ್ಲ. ನೀನ್ ಜೊತೆಗಿದ್ರೆ ಅವಳು ಸ್ವಲ್ಪ ಬೆಟರ್ ಆಗ್ತಾಳೆ. ಅಣ್ಣ ಅನ್ನೋ ಅಧಿಕಾರದಲ್ಲಿ ಬಾ ಅಂತ ಕರಿತಾ ಇಲ್ಲ ಪಾಪಚ್ಚಿ, ಅದಕ್ಕೆಗೋಸ್ಕರ ಬಾ ಅಂತ ಕೇಳ್ಕೊತಾ ಇದ್ದೀನಿ. ಪ್ಲೀಸ್, ಅವಳಿಗೋಸ್ಕರ ಬರ್ತೀಯ ಅಲ್ವಾ? ಬರ್ತೀನಿ. ನೀನು ಇಷ್ಟೊಂದು ಕೇಳ್ಕೋಬೇಕಾ? ಥ್ಯಾಂಕ್ಸ್. ಬ್ಯಾಗ್ ಎಲ್ಲ ತಗೊಂಡ್ ಬಾ. ಕೆಲವು ಪೇಷಂಟ್ ಹೆಲ್ತ್ ರಿಪೋರ್ಟ್ನ ಕ್ಲೋಸ್ ಮಾಡಬೇಕು. ಒಂದು 10-15 ನಿಮಿಷ ಮುಗಿಸ್ಕೊಂಡು ಬರ್ತೀನಿ. ಸರಿ. ಏನಂತೆ ಅಶೋಕ್ ನಿಮ್ ತಂಗಿ ಕತೆ? ಇವತ್ತಾದ್ರೂ ನಮ್ ಜೊತೆ ಮನೆಗ್ ಬರ್ತಾಳಂತ? ಬರಕ್ ಒಪ್ಕೊಂಡಿದ್ದಾಳೆ. ಫೈನಲಿ ಅಣ್ಣ ತಂಗಿದ್ ಪ್ಯಾಚಪ್ ಆಯ್ತಲ್ಲ, ಪಾರ್ಟಿ ಮಾಡದೆ. ಓ ಗಾಡ್, ಫೈನಲಿ ಹೊರಡ್ತಿದ್ದಾರೆ.
ರಾಮು ಅವರೇ, ನಂಗೊಂದು ಮಾತು ಹೇಳ್ದೆ ಹೋಗಿದ್ದೀರಾ. ಆದರೆ ಅದಕ್ಕೆ ಕಾರಣ ಏನು ಅಂತ ನನಗೆ ಗೊತ್ತಿಲ್ಲ. ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ನಿಮ್ಗೆ ಈ ಪತ್ರ ಸಿಕ್ಕಿದ ಕೂಡಲೇ ನನಗೆ ಕಾಲ್ ಮಾಡಿ. ನಿಮಗೆ ನಿಜವಾಗ್ಲೂ ನಾನು ಬೇಡ ಅನ್ನೋದೇ ಆದರೆ ಅದಕ್ಕೆ ಕಾರಣನಾದರೂ ಹೇಳಿ. ಎಲ್ಲೇ ಇದ್ರೂ ಚೆನ್ನಾಗಿರಿ. ಅಂಜಲಿ. ಸೀತಮ್ಮ, ನಾನು ಕ್ರೇಯಾನ್ಸ್ ತಗೊಳ್ಳ ಅಂತ ಕೇಳಿದ್ರೆ ನಿನ್ನ ಹತ್ರ ಎಷ್ಟು ಕ್ರೇಯಾನ್ಸ್ ಇದೆ ಅಂತ ಬೈತಿದ್ದೆ. ಇವತ್ತೆಲ್ಲ ನೀನೇ ತಗೋ ಅಂತ ಹೇಳ್ಬಿಟ್ಟೆ. ಅರತಕ್ಕಂಗೆ ಅಪ್ಪನೂ ನನಗೆ ಡ್ರಾಯಿಂಗ್ ಬುಕ್ ಕೊಡ್ಸಿದ್ರು. ಸಿಪುಟ, ನಿಂಗೆ ಹೊಟ್ಟೆ ಸಿಗ್ತಿದ್ಯಾ? ಏನಾದ್ರು ತಿಂತ್ಯಾ? ಇಲ್ಲ ಅಪ್ಪ, ಕ್ಯೂಟ್ ಅಕ್ಕ ನನಗೋಸ್ಕರ ಸ್ಪೆಷಲ್ ತಿಂಡಿ ಮಾಡಿದ್ದಾರೆ. ನನ್ನ ಮನೆಗೆ ಹೋಗ್ಬಿಟ್ಟೆ ತಿಂತೀನಿ. ಓ ಓಕೆ ಬಾಸ್, ಮನೆಗೆ ಹೋಗ್ಬಿಟ್ಟೆ ತಿನ್ನುವಂತೆ. ಜೀವವಿಲ್ಲದ ಭಾವದ ಬೊಂಬೆ, ನಂಬಿದ ಜನಗಳ ಸೂತ್ರದ ಬೊಂಬೆ, ಕಿಲಕಿಲ ಗೊಂಬೆ, ಬಣ್ಣದ ಬೊಂಬೆ, ಒಂದೋರ್ಗೊಂದೊಳ್ಳೆ ಕತೆ ಕೊಡು ಗೊಂಬೆ, ಒಂದೋರ್ಗೊಂದೊಳ್ಳೆ ಕತೆ ಕೊಡು ಗೊಂಬೆ. ಅರೆ ಬೊಂಬೆ ಅಂಕಲ್! ಎಲ್ಲರ ಬಾಳಿನ ಸೂತ್ರದ ಗೊಂಬೆ, ಎಲ್ಲರ ಬಾಳಿನ ಭವಿಷ್ಯ ಬೊಂಬೆ. ಹಾಯ್ ಬೊಂಬೆ ಅಂಕಲ್. ಹಾಯ್ ಪುಡ್ತಾಯಿ, ಯಾರವ ನೀನು? ಹೇಗಿದ್ದೀರಾ? ನಾನ್ ನೆನ್ಪಿದ್ದೀರಾ ನಿಮ್ಗೆ? ಇಲ್ಲ ಕಣ್ಮಗಳೇ, ಯಾರವ ನೀನು? ನಾನು ಮರ್ತ್ಕೊಬಿಟ್ಟಿದ್ದೀನಿ. ಅರೆ ನನ್ಗೆ ನೀವು ಚೆನ್ನಾಗಿ ನೆನ್ಪಿದ್ದೀರಾ. ಬನ್ನಿ ಕಪ್. ಅವತ್ತು ನೀವು ಸೀತಾರಾಮ ಕಲ್ಯಾಣ ಆಗುತ್ತೆ ಅಂತ ಹೇಳಿದ್ರಲ್ವಾ? ನಿಮ್ ಬೊಂಬೆ ಮಾತು ನಿಜ ಆಯ್ತು. ಇಲ್ಲಿ ನೋಡಿ, ಸೀತಾರಾಮ ಮದ್ವೆನೂ ಆಯ್ತು. ಸೀತಾರಾಮ, ಓ ಸೀತಾರಾಮ. ನಾನು ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್, ವ್ಲಾಗರ್. ಈ ಪ್ಲೇಸ್ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು, ಅದಕ್ಕೆ ಬಂದೆ. ಸಾರಿ ಮೇಡಮ್, ಇಲ್ಲಿ ಫೋಟೋ ವಿಡಿಯೋ ಎಲ್ಲ ಮಾಡೋಂಗಿಲ್ಲ. ನಮ್ಗೆ ಯಾವುದೇ ಸೋಷಿಯಲ್ ಮೀಡಿಯಾ ಪ್ರಚಾರ ಆಗುತ್ತೆ ಇಲ್ಲ. ನಾವೊಂದು ಚಾರಿಟಿಗೆ ನಡೆಸ್ತಾ ಇದ್ದೀವಿ, ಪ್ರಚಾರಕ್ಕಲ್ಲ. ಸಾರಿ. ಗುಡ್. ಎಲ್ಲರೂ ಫೇಮಸ್ ಆಗಬೇಕು ಅಂತಾನೆ ಅಂದ್ಕೊಳ್ತಾರೆ. ಹಾಗಿರುವಾಗ ನೀವು ಇದನ್ನೆಲ್ಲ ಇಷ್ಟಪಡಲ್ಲ ಅಂತ ಹೇಳ್ತಿದ್ದೀರಾ. ತುಂಬಾ ಖುಷಿ ಆಯಿತು. ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ನನಗೊಂದು ಲೆಟರ್ ಸಿಕ್ಕಿ ನಾನು ಇಲ್ಲಿ ಬರೋ ಹಾಗಾಯಿತು. ಅಡ್ರೆಸ್ ಇದೆ ಅಲ್ವಾ? ಈ ಪತ್ರ ಬರ್ದಿರೋರ್ನ ನಾನು ಮೀಟ್ ಆಗ್ಬೋದಾ? ಈ ಅನಂತಲಕ್ಷ್ಮಿ ಅನ್ನೋರು ನಿಮಗೆ ಗೊತ್ತಾ? ಹಾಂ ಮೇಡಮ್, ಅವರು ಫೇಮಸ್ ಗೈನಕಾಲಜಿಸ್ಟ್. ಅವ್ರಿಗೆ ನಮ್ಮ ಆಶ್ರಮ ಜೊತೆ ಒಳ್ಳೆ ಸ್ನೇಹ ಇದೆ. ಹೀಗೆ ಸುಮಾರು ಪೇಷಂಟ್ಗಳನ್ನ ಇಲ್ಲಿಗೆ ರೆಕಮೆಂಡ್ ಮಾಡ್ತಿರ್ತಾರೆ. ಓಹ್, ಥ್ಯಾಂಕ್ ಯು ಸೋ ಮಚ್. ಹಾಗಿದ್ರೆ ಡಾಕ್ಟರ್ ಅನಂತಲಕ್ಷ್ಮಿ ಹೇಳಿದ್ದಕ್ಕೆ ಸೀತಾ ಇಲ್ಲಿಗೆ ಬಂದಿದ್ದಾಳೆ ಅನ್ನೋದು ಕನ್ಫರ್ಮ್. ಸೊ ಐ ಹ್ಯಾವ್ ಟು ಮೀಟ್ ಡಾಕ್ಟರ್ ಅನಂತಲಕ್ಷ್ಮಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.